ಡಿ ಬಾಸ್ ದರ್ಶನ್ಗೆ ಸಿಗುತ್ತಾ ಬೇಲು? ಮಾಹಿತಿಯನ್ನು ನೀಡಿದ ಒಂದು ರೇಣುಕಾಸ್ವಾಮಿ ತಂದೆ ತಾಯಿ ಅವರು, ಇಲ್ಲ ನಮ್ಮನ್ನು ನಮ್ಮ ಪಾಡಿಗೆ ಬಿಟ್ಬಿಡಿ, ಸೊ ದರ್ಶನ್ ರವರನ್ನು ಕೂಡ ಬಿಟ್ಬಿಡಿ, ಯಾಕಪ್ಪ ಅಂತಂದರೆ ಅವರು ನಾವು ಏನೋ ಸಂಧಾನವನ್ನು ಮಾಡ್ಕೊಳ್ತೀವಿ, ನಾವು ಸಾಯುವವರೆಗೂ ನಮ್ಮನ್ನು ನೋಡ್ಕೊಳ್ತಾರೆ ಅನ್ನೋ ಮಾತನ್ನು ಹೇಳಿದ್ದಾರಂತೆ. ಸೊ ಅಷ್ಟಕ್ಕೂ ಏನಾಯಿತು, ಯಾಕೆ ಈ ರೀತಿಯಾದ ಮಾತನ್ನು ಹೇಳಿದ್ರು? ದರ್ಶನ್ ರವರನ್ನು ಬಿಡಬೇಡಿ, ಸೊ ನಮ್ಮ ಮಗನಿಗೂ ಆದ ಪರಿಸ್ಥಿತಿ ಅವನಿಗೂ ಆಗಬೇಕು ಅನ್ನೋ ಮಾತನ್ನು ಕೂಡ ಹೇಳಿದರು. ಈಗ ಯಾಕೆ ಈ ರೀತಿಯಾಗಿ ಒಂದು ಮಾಹಿತಿಯನ್ನು ಹೇಳಿದರು? ಇದಕ್ಕೆ ಕೋರ್ಟ್ ಏನನ್ನ ಹೇಳುತ್ತೆ? ಒಂದು ವೇಳೆ ಏನಾದರೂ ದರ್ಶನ್ ರವರನ್ನು ಒಂದು ಬೇಲ್ ಮೇಲೆ ಹೊರಗೆ ತರುವ ಸಾಧ್ಯತೆ ಇದೆ, ಅಥವಾ ದರ್ಶನ್ ರವರನ್ನು ಬಿಡುಗಡೆ ಮಾಡುವ ಸಾಧ್ಯತೆ ಇದೆ. ಸೊ ಇದೆಲ್ಲದರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ಈ ಒಂದು ವಿಡಿಯೋದಲ್ಲಿ ನಾನು ನಿಮಗೆ ತಿಳಿಸ್ಕೊಡ್ತೀನಿ. ಅದಕ್ಕೂ ಮೊದಲು ನೀವು ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ, ನೀವೇನೋ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ. ಹಾಗೆ ಒಂದು ಪಕ್ಕದಲ್ಲಿರೋ ಬೆಲ್ ಐಕನನ್ನು ಪ್ರೆಸ್ ಮಾಡೋದ್ರ ಮೂಲಕ ನಮಗೆ ಸಪೋರ್ಟ್ ಮಾಡಿ. ಹಾಗಿದ್ರೆ ತಡಾಕ್ ಮಾಡೋದು ಬನ್ನಿ ಸ್ನೇಹಿತರೆ, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಮೊಟ್ಟ ಮೊದಲನೇದಾಗಿ ಹೇಳಬೇಕಪ್ಪ ಅಂತಂದರೆ, ಈಗಾಗಲೇ ದರ್ಶನ್ ರವರು ಒಂದು ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈಗಾಗಲೇ ಒಂದು ಜೈಲಿನಲ್ಲಿ ಇದ್ದಾರೆ. ಸೊ ತುಂಬಾ ಒಂದು ಕಷ್ಟಗಳನ್ನು ದರ್ಶನ್ ರವರು ಅನುಭವಿಸ್ತಾ ಇದ್ದಾರೆ. ಸೊ ಬೆನ್ನು ನೋವು, ಸೊಂಟ ನೋವು, ತುಂಬಾ ಒಂದು ವಿಷಯ ತುಂಬ ಅಂದರೆ ಒಂದು ಕೆಟ್ಟ ಗಳಿಗೆಯಲ್ಲಿ ಅವರು ಈಗ ಇದ್ದಾರೆ. ಯಾವ ರೀತಿಯಾಗಿದ್ದಾರೆ ಅಪ್ಪ ಅಂತಂದರೆ, ಮೊನ್ನೆ ಅಷ್ಟೇ ಒಂದು ನ್ಯಾಯಾಧೀಶರ ಮುಂದೆ ಹೇಳಿದರು, ನನಗೆ ಒಂದು ತೊಟ್ಟು ವಿಷ ಕೊಟ್ಬಿಡಿ, ನಾನು ಕುಡಿದು ಪ್ರಾಣವನ್ನು ಬಿಡ್ತೀನಿ ಅನ್ನೋ ಮಾತನ್ನು ಕೂಡ ಇಲ್ಲಿ ಒಂದು ದರ್ಶನ್ ರವರು ಹೇಳ್ತಾ ಇದ್ರಂತೆ. ಸೊ ನಮಗೆ ತುಂಬಾ ಒಂದು ಬೇಜಾರ ಅನಿಸುತ್ತೆ. ಯಾಕಪ್ಪ ಅಂತಂದರೆ, ತುಂಬಾ ಒಂದು ಚೆನ್ನಾಗಿ ಇದ್ದಂತಹ ವ್ಯಕ್ತಿ ಯಾವುದೋ ಒಂದು ಟೈಮ್ಗೆ ತಿಳಿದೇನೋ ತಿಳಿಯದೇನೋ ಸೊ ಒಂದು ಕೋಪದ ಕೈಗೆ ಬುದ್ಧಿ ಕೊಟ್ಟು ಇಂತಹ ಕೆಲಸವನ್ನು ಮಾಡಿದ್ರು. ಸೊ ಈಗ ತುಂಬಾ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ಸೊ ಯಾಕಪ್ಪ ಅಂತಂದರೆ, ದರ್ಶನ್ ರವರನ್ನ ನಾವು ನೋಡ್ಬೋದು. ಸೊ ಯಾವ ರೀತಿಯಾಗಿದ್ರಪ್ಪ ಅಂತಂದರೆ, ತಾವು ಮಾಡಿದ ತಪ್ಪನ್ನು ಯಾವುದೇ ರೀತಿ ವಿರೋಧಿಸಲಿಲ್ಲ. ಸೊ ಆಯಿತು, ತಪ್ಪು ಮಾಡಿದ್ದೇನೆ ಅನ್ನೋ ಮಾತನ್ನು ಕೂಡ ಇಲ್ಲಿ ಒಂದು ಮಾತನ್ನು ಅವರು ಹೇಳಿಬಿಟ್ರು. ಸೊ ನಾನು ತಪ್ಪು ಮಾಡಿದ್ದೇನೆ, ಸೊ ಯಾವುದೇ ರೀತಿಯಾಗಿ ಏನು ಮಾತನಾಡದೆ ಸುಮ್ಮನೆ ಒಂದು ಗಾಡಿಯನ್ನು ಹತ್ಬಿಟ್ರು. ಸುಮ್ಮನೆ ಒಂದು ಯಾವುದೇ ರೀತಿಯ ಒಂದು ವಿವಾದ ಚರ್ಚೆಗಳನ್ನು ಮಾಡಲಿಲ್ಲ. ಒಂದು ಕೋಪದ ಕೈಗೆ ಒಂದು ಬುದ್ಧಿ ಕೊಟ್ಬಿಟ್ಟು ಸೊ ಈ ರೀತಿಯಾದ ಒಂದು ಘಟನೆ ನಡೆದೋಯ್ತು. ಒಂದು ಬೇಕಂತ ಏನು ಮಾಡಿರೋದಲ್ಲ ಅದು, ಸೊ ಕೋಪದ ಕೈಗೆ ಬುದ್ಧಿ ಕೊಟ್ಟಿದ್ದಾರೆ ಅನ್ನೋದು ಕೂಡ ನಮಗೆ ಈಗಾಗಲೇ ತಿಳಿದು ಬರ್ತಾ ಇದೆ. ಇಂದಿಗೂ ಕೂಡ ತುಂಬಾ ಪಶ್ಚಾತ್ತಾಪವನ್ನು ದರ್ಶನ್ ರವರು ತುಂಬಾನೇ ಪಶ್ಚಾತ್ತಾಪವನ್ನು ಪಡ್ತಾ ಇದ್ದಾರೆ. ತುಂಬಾನೇ ಕಷ್ಟಗಳನ್ನು ಅನುಭವಿಸ್ತಾ ಇದ್ದಾರೆ. ಜೈಲಿನಲ್ಲಿ ಸರಿಯಾಗಿ ಊಟವನ್ನು ಮಾಡ್ತಿಲ್ವಂತೆ, ಸರಿಯಾಗಿ ಒಂದು ನಿದ್ದೆಯನ್ನು ಕೂಡ ಮಾಡ್ತಿಲ್ವಂತೆ. ತುಂಬಾನೇ ಒಂದು ಕೆಟ್ಟ ಸಮಯ ಬಂದಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಬ್ಬ ಮನುಷ್ಯ ಎಷ್ಟೇ ತಪ್ಪು ಮಾಡಲಿ, ಎಷ್ಟೇ ಒಳ್ಳೆಯದು ಮಾಡಲಿ, ಸೊ ಮನುಷ್ಯರು ಒಂದು ಗುರುತಿಸೋದನ್ನು, ಒಂದು ಸಮಾಜ ಗುರುತಿಸೋದು ಯಾವುದನ್ನು ಅಂದರೆ ಅದು ಕೆಟ್ಟ ಕೆಲಸವನ್ನು ಮಾತ್ರ. ಸೊ ಒಬ್ಬ ಮನುಷ್ಯ ಎಷ್ಟೇ ಒಂದು ಒಳ್ಳೆಯ ಕೆಲಸಗಳನ್ನು ಮಾಡಿದ್ರೂ ಕೂಡ ಒಂದು ಸಮಾಜ ಗುರುತಿಸೋದು ಒಂದು ಕೆಟ್ಟ ಕೆಲಸವನ್ನು ಮಾತ್ರ. ಸೊ ಒಂದು ಬಿಳಿಯ ಹಾಳೆ ಮೇಲೆ ಎಷ್ಟು ದೊಡ್ಡ ಬಿಳಿ ಹಾಳೆ ಬೇಕಾದರೂ ಇರಲಿ, ಆದರೆ ಅದರಲ್ಲಿ ಒಂದು ಕಪ್ಪು ಚುಕ್ಕೆಯನ್ನೇ ಎಲ್ಲರೂ ಗುರುತಿಸೋದು. ಸೊ ಈ ರೀತಿಯಾದ ಒಂದು ಸಮಾಜದಲ್ಲಿ ನಾವೆಲ್ಲರೂ ಕೂಡ ಇದ್ದೇವೆ. ಇನ್ನು ನೋಡಬೇಕಪ್ಪ ಅಂತಂದರೆ, ದರ್ಶನ್ ರವರು ಹೊರಗಡೆ ಇದ್ದರೆ ಈಗಾಗಲೇ ಹಲವಾರು ಜನರಿಗೆ ಒಂದು ಆಸರೆ ಆಗ್ತಾ ಇದ್ರು. ಸೊ ಅವರ ಮನೆಗೆ ಹೋದಂಥವರು ಯಾರೂ ಕೂಡ ಇನ್ನುವರೆಗೂ ಬರೀ ಕೈಯಲ್ಲಿ ಬಂದೇ ಇಲ್ಲ. ಯಾಕಪ್ಪ ಅಂತಂದರೆ, ಒಂದು ಸಮಸ್ಯೆ ಅಂತ ಹೋದವರಿಗೆ ದರ್ಶನ್ ರವರು ಸ್ಪಂದಿಸಿದ್ದಾರೆ. ಅವರ ಕೈಲಿ ಆಗದೆ ಹೋದರೂ ಕೂಡ ಕೆಲವೊಂದಿಷ್ಟು ಜನರಿಂದ ಏನಾದರೂ ಮಾಡಿಯೇ ಇದ್ದಾರೆ. ಸೊ ಅಂತಹ ದರ್ಶನ್ ರವರು ಈಗ ಒಳಗಿದ್ದಾರೆ. ಸೊ ತುಂಬಾ ದುಃಖದ ಸಂಗತಿ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಯಾಕೆಪ್ಪ ಅಂತಂದರೆ, ಒಂದು ಕನ್ನಡ ಇಂಡಸ್ಟ್ರಿಗೆ ಹಲವಾರು ಹಿಟ್ ಸಿನಿಮಾಗಳನ್ನು ಈಗಲೂ ಕೂಡ ಕೊಡ್ತಾ ಇದ್ರು. ಸೊ ಈಗ ಒಂದು ಅವರು ಒಳಗಡೆ ಇರೋದ್ರಿಂದ ಕನ್ನಡ ಸಿನಿಮಾ ರಂಗ ಕೂಡ ತುಂಬಾನೇ ಒಂದು ನಷ್ಟದಲ್ಲಿದೆ ಅಂತಕ್ಕಂಥದ್ದನ್ನು ನಾವು ಇಲ್ಲಿ ಹೇಳ್ಬೋದು. ಒಂದು ಕನ್ನಡ ಸಿನಿಮಾ ಇಂಡಸ್ಟ್ರಿಗೆ ಇವರ ತುಂಬಾನೇ ಒಂದು ಹಿಟ್ ಸಿನಿಮಾಗಳನ್ನ ಕೊಡ್ತಾ ಇದ್ರು. ಸೊ ಈಗ ದರ್ಶನ್ ರವರು ಒಳಗಡೆ ಇದ್ದಾರೆ. ಈಗಾಗಲೇ ಒಂದು ರೇಣುಕಾಸ್ವಾಮಿ ತಂದೆ ತಾಯಿಯವರು ಈ ರೀತಿಯಾದ ಹೇಳಿಕೆಯನ್ನು ಕೊಟ್ಟಿದ್ದಾರಂತೆ. ಇಲ್ಲ, ದರ್ಶನ್ ರವರು ಕೂಡ ನಮ್ಮ ಮಗಡಿದಂತೆ, ಅವರನ್ನು ಬಿಟ್ಬಿಡಿ, ನಮ್ಮ ಸಾಯುವವರೆಗೂ ನಮ್ಮ ಜೀವನವನ್ನು ಅವರು ನೋಡ್ಕೊಳ್ಳಿ ಅನ್ನೋ ಮಾತನ್ನು ಕೂಡ ಹೇಳಿದ್ದಾರಂತೆ. ಇನ್ನು ಇದಕ್ಕೆ ಕೋರ್ಟ್ ತೀರ್ಪು ಏನ ನೀಡುತ್ತೆ, ಸೊ ಏನಾಗುತ್ತೆ, ಸೊ ಇದ್ರ ಬಗ್ಗೆ ಏನಾದರೂ ನಿಮಗೆ ಸಂಪೂರ್ಣವಾದ ಮಾಹಿತಿ ಬೇಕಾದರೆ ಕಾಮೆಂಟ್ ಮಾಡಿ. ನಾನು ಮುಂದಿನ ವಿಡಿಯೋದಲ್ಲಿ ಇದ್ರ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ತಿಳಿಸ್ಕೊಡ್ತೀನಿ. ಹಾಗೆ ದರ್ಶನ್ ರವರ ಬಗ್ಗೆ ನಿಮ್ಗೆ